ನಂಜನಗೂಡು ತಾಲೂಕಿನಾದ್ಯಂತ ಪ್ರತಿಯೊಂದು ಗ್ರಾಮದಲ್ಲೂ ಇದ್ದಾರೆ. ಅವರನ್ನು ನಾವು ಪಾನಮುಕ್ತರನ್ನಾಗಿ ಮಾಡುವಂಥ ಒಂದು ಹೋರಾಟದ ಕೆಲಸ ಇದು. ಈ ಕೆಲಸನ ನಿರಂತರವಾಗಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ನಂಜನಗೂಡು ತಾಲೂಕಿನಲ್ಲಿ ಇದುವರೆಗೂ 6 ಮದ್ಯವರ್ಜನ ಶಿಬಿರಗಳನ್ನು ಮಾಡಿದ್ದೇವೆ. ಅದರಲ್ಲಿ 400 ಜನ ಈ ಒಂದು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಇದು 7ನೇ ಒಂದು ಮಧ್ಯವರ್ಜನ ಶಿಬಿರ. ಹಂಗಾಗಿ ಈ ಶಿಬಿರವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾವು ಹಲವಾರು ಸಂಘ ಸಂಸ್ಥೆಗಳಿರ್ಬೋದು, ಮತ್ತು ನಮ್ಮ ನವಜೀವನ ಸಮಿತಿ ಸದಸ್ಯರಿರ್ಬೋದು, ಜನಜಾಗೃತಿ ವೇದಿಕೆ ಸದಸ್ಯರಿರ್ಬೋದು, ಎಲ್ಲ ಒಟ್ಟಾಗಿ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೊರಟಿದ್ದೇವೆ. ಇಲ್ಲಿ ಯಾವುದೇ ರೀತಿ ನಾವು ಶಿಬಿರಾರ್ಥಿಗಳಿಗೆ ಇದನ್ನು ನಾವು ಟಾರ್ಚರ್ನ ಕೊಡ್ತಾ ಇಲ್ಲ. ಅವರೇ ಒತ್ತಾಯ ಇಲ್ಲ, ಯಾವುದೇ ಒತ್ತಾಯ ಇಲ್ಲ. ನಾನು ಒಂದು ಮೆಸೇಜ್ ಹಾಕಿದ್ದೆ, ಈ ರೀತಿ ಕಾರ್ಯಕ್ರಮಗಳು ನಡೀತಾ ಇದೆ ನಂಜನಗೂಡು ತಾಲೂಕಿನಲ್ಲಿ ಅಂತ. ಆ ಒಂದು ಮೆಸೇಜನ್ನು ನೋಡಿ ಎಷ್ಟೋ ಮದ್ಯ ವ್ಯಸನಿಗಳು ಸಹ ನಮಗೆ ಫೋನ್ ಮಾಡಿ ನಾವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತೆಲ್ಲ ಕೇಳ್ಕೊಂಡಿದ್ದಾರೆ. ಇಂಥ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ನಂಜನಗೂಡು ತಾಲೂಕಿನಲ್ಲಿ ನಡೀತಾ ಇದೆ ಯಶಸ್ವಿಯಾಗಿ. ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಹಲವಾರು ಮಾಹಿತಿಯನ್ನು ಕೊಡ್ತಕ್ಕಂಥ ಡಾಕ್ಟರ್ ಇರ್ಬೋದು, ಮತ್ತು ಶಿಬಿರಾರ್ಥಿಗಳಿರ್ಬೋದು, ಜೊತೆಗೆ ಎಲ್ಲ ರೀತಿ ಸಹಕಾರವನ್ನು ಮತ್ತು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಪತ್ರಿಕಾ ಮಾಧ್ಯಮವನ್ನು ಕರೆದು ತಮಗೆ ಇದನ್ನು ಮಾಧ್ಯಮದ ಮುಖಾಂತರ ಪ್ರಸಾರ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಾವು ತಯಾರು ಮಾಡಿದ್ವಿ. ಅದರಂತೆ ಕಳೆದ ಬಾರಿ 65 ಜನ ಭಾಗವಹಿಸಿದ್ರು. ಈ ಬಾರಿ ಒಂದು 100 ಜನ ಆಗ್ಬೋದು ಅಂದ್ಕೊಂಡಿದ್ದೀವಿ. ಆ ರೀತಿಯಲ್ಲಿ ನಾವು ಒಂದು ಅಂದಾಜು ಪಟ್ಟಿಯನ್ನು ಸಹ ತಯಾರು ಮಾಡಿ ಪ್ರತಿ ದಿನಕ್ಕೆ ಏನು ಖರ್ಚು ಬೀಳುತ್ತೆ, ಎಷ್ಟು ಜನ ಶಿಬಿರಾರ್ಥಿಗಳಿರ್ತಾರೆ, ಜೊತೆ ಹೊರಗಡೆಯಿಂದ ಎಷ್ಟು ಜನ ಬರ್ತಾರೆ, ಮಾಹಿತಿ ಕೊಡೋದಕ್ಕೆ ಬರ್ತಾರೆ, ಮತ್ತು ಯೋಗ ಶಿಕ್ಷಕರು ಬರ್ತಾರೆ, ಮತ್ತು ಮೆಡಿಸಿನ್ ಕೊಡ್ತಕ್ಕಂಥ ಡಾಕ್ಟರ್ ಬರ್ತಾರೆ. ಎಲ್ಲ ರೀತಿಯಲ್ಲಿ ನಾವು ಒಂದು ಮಾಡಿಕೊಂಡು ಒಂದು ತಿಂಗಳಿಂದಲೇ ಸಹ ಈ ಒಂದು ವರದಿಯನ್ನು ಮಾಡಿಕೊಂಡು ಪ್ರತಿ ದಿನದ ಖರ್ಚನ್ನೂ ಸಹ ಲೆಕ್ಕ ಹಾಕಿ ನಾವು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ 100 ಜನ ಮೇಲ್ ಬರ್ಬೋದು ಅಂದ್ಕೊಂಡಿದ್ವಿ. ಬಂದರೆ ಅನುಕೂಲ, ಇಲ್ಲ ಅಂತ ನಾವು ಯಾರನ್ನೂ ಸಹ ನಾವು ಬಲವಂತವಾಗಿ ಸಹ ಸೇರಿಸ್ಕೊಂಡು ಅವ್ರಿಗೆ ಮನವೊಲಿಸೋಕ್ಕಾಗಲ್ಲ. ಅವರಾಗಿದ್ದು ಅವರೇ ಬಂದು ಸೇರಿ ಪರಿವರ್ತನೆ ಆದಮೇಲೆ ಈ ಮದ್ಯವ್ಯಸನೆಯಿಂದ ಮುಕ್ತರಾಗಬಹುದು ಅಂತ ಈ ಸಂದರ್ಭದಲ್ಲಿ ಸರ್. ಬರೀ ಪುರುಷರನ್ನ ಅಥವಾ ಮಹಿಳೆಯರಿಗೂ ಏನಾದ್ರು ಅವಕಾಶ? ಹೆಸರು AN ಶಿವಯ್ಯ ಅಂತೀವಿ, ಅಳಗಂಚಿ. ನಾನು ಈ ಒಂದು ಮಧ್ಯವರ್ಜನ ಶಿಬಿರಕ್ಕೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೈಸೂರು ಜಿಲ್ಲೆಗೆ ಬಂದಂಥ ದಿನದಿಂದ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಮಧ್ಯವರ್ಜನ ಶಿಬಿರ ಒಂದು ಯಶಸ್ವಿನ ಒಂದು ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮವನ್ನು ನಾವು ನಂಜನಗೂಡು ತಾಲೂಕಿನಲ್ಲಿ 18ನೇ ತಾರೀಕಿಂದ 25ನೇ ತಾರೀಕುವರೆಗೆ 1 ವಾರಗಳ ಕಾಲ ಶ್ರೀ ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಮಂಗಳ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಶಾಸಕರಾದಂಥ ಧ್ರುವನಾರಾಯಣವರು ಸಹ ದರ್ಶನ್ ಧ್ರುವನಾರಾಯಣರವರು ಬರ್ತಾ ಇದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀಕಂಠ ಅವರು, ಪುರಸಭಾ ಅಧ್ಯಕ್ಷರು, ನಂದಕುಮಾರ್ ಅವರು, ಆಮೇಲೆ ತಹಸೀಲ್ದಾರ್ ಅವರು, ಅಧಿಕಾರಿ ವರ್ಗ, ತಹಸೀಲ್ದಾರ್ ಆಗಿರ್ಬೋದು, ಕ್ಷೇತ್ರ ಆರೋಗ್ಯ ಅಧಿಕಾರಿಗಳಾಗಿರ್ಬೋದು, ಎಲ್ಲ ಸಹ ಬರ್ತಾ ಇದ್ದಾರೆ. ಇದರ ಉದ್ದೇಶ ಇಷ್ಟೇ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ನಮ್ಮ ನಂಜನಗೂಡು ತಾಲೂಕು ಯೋಜನಾಧಿಕಾರಿಗಳಾದಂಥ ಧರ್ಮರಾಜ್ ಅವರಿದ್ದಾರೆ, ಹಾಗೂ ನಮ್ಮ ಜನಜಾಗೃತಿ ವೇದಿಕೆ ಸದಸ್ಯರಾದಂಥ ಸೋಮಶೇಖರನ್ ಅವರಿದ್ದಾರೆ, ಹಾಗೂ ಶಶಿಕಲಾ ಅವರು, ಮತ್ತು ಲತಾ ಮೇಡಮು, ಹಾಗೂ ನವಜೀವನ ಸಮಿತಿಯ ಸದಸ್ಯರಾದಂಥ ಮನಿ ಹಾಗೂ ಕಿರಣ್ ಅವರಿದ್ದಾರೆ, ಹಾಗೂ
ವಲಯ ಮೇಲ್ವಿಚಾರಕರಾದಂಥ ಪ್ರತಿಭಾ ಅವರು ಸಹ